ಎಂತ ಕ್ರೇಜಿ ದರ್ಶನ ಗೊತ್ತಾ ನಂದು. ಎಷ್ಟು ಸ್ಕ್ಯಾಮ್ ಗೊತ್ತಾ, ಎಂಟ್ರೆನ್ಸ್ ಫೋಟೋಸ್ ನಮಗೆ ಮತ್ತೆ ನಿಮಗೂ ಕೂಡ. ನಮ್ಮಮ್ಮ ಹೋಯ್ತಾರೆ ಇಲ್ಲೂ ಮನೆ ಕಟ್ಟಕ್ಕೆ. ನೋಡಿದ ತಕ್ಷಣನೇ ವಾವ್ ಅನ್ನಿಸ್ತು ನಮಗೆ. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಇನ್ನು ಟೈಮು ಹಾಗೆ ಒಂದು ಸ್ವಲ್ಪ ಕೂದಲು ಅರಲಿ ಅಷ್ಟರಲ್ಲಿ. ಆ್ಯಂಡ್ ನಮ್ಮಮ್ಮ ನೋಡಿ ಹೆಂಗೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ನೋಡಿ. ಬಿಟ್ಟರೆ ಅವರೊಬ್ಬರೇ ಹೋಗ್ತಾರೆ ಇವಾಗ. ಅವನು ಆರ್ಯ ಗುಡ್ ಮಾರ್ನಿಂಗ್. ಆರ್ಯ ಗುಡ್ ಮಾರ್ನಿಂಗ್. ಆರ್ಯ ಆರ್ಯ ಗುಡ್ ಮಾರ್ನಿಂಗ್. ಅವ್ರಿಗೂ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ. ಆ್ಯಂಡ್ ವೆರಿ ಫೇಮಸ್ ಒಂದು ಮಾಮಿ ಮೆಸ್ ಅಂತ ಇದೆ ಅಮ್ಮ, ಇನ್ನು ತೋರಿಸಲ್ಲ ನಾನು. ಮಾಮಿ ಮೆಸ್ ಅಂತ, ಅಲ್ಲೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ನಮ್ಮ ಆಂಟಿ ಹಿಂಗೆ ರೆಡಿಯಾಗಿದ್ದಾರೆ. ನೀನು ತೋರ್ಸಕ್ಕೆ ನಾನು ಅಲ್ಲಿ ತನಕ ಬಂದೆ. ಇರು ಬ್ಯಾಕ್ ಕ್ಯಾಮ್ರಾ. ಚೆನ್ನಾಗೈತೆ. ಅದೆಷ್ಟು ಬೇಗ ನಮ್ಮ ಆಂಟಿ ರೆಡಿ ಆಯ್ತಾರೆ ಗೊತ್ತಾ. ಯಪ್ಪ 5 ನಿಮಿಷ ಸ್ನಾನ ಮಾಡ್ತೀನಿ ಅಂತ ಹೋದವ್ರು 5 ನಿಮಿಷದಲ್ಲಿ ಸೀರೆ ಗೀರೆ ಲಿಪ್ಸ್ಟಿಕ್ ಸಮೇತ ರೆಡಿಯಾಗಿ ಬಂದ್ಬಿಟ್ಟವ್ರೆ. ನಮಗೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅವರು. ಇವಾಗ ರೋಹನ್ ಒಬ್ಬ ಸ್ನಾನ ಮಾಡಬೇಕು, ನಮ್ದು ಎಲ್ಲರದು ರೆಡಿಯಾಗಿದೆ. ಅವ್ನೊಬ್ಬ ಆಚೆ ಬಂದಮೇಲೆ ರೆಡಿಯಾಗಿ ನಾವು ಹೋಗೋದೆ. ದರ್ಶನ ಆದಮೇಲೆ ನಾವು ಮಾಮಿ ಮೆಸ್ಸಲ್ಲಿ ಹೋಗಿ ಕಾಂಬೋ ಬ್ರೇಕ್ಫಾಸ್ಟ್ ತಿಂತೀವಿ. ಅದಾದಮೇಲೆ ಮಿಕ್ಕಿದ ಕೆಲಸ. ದೇವಸ್ಥಾನಕ್ಕೆ ಹತ್ರ ಹೋಗ್ಬೇಕು ಅಂದ್ಕೊಂಡ್ವಿ. ಇಲ್ಲಿ ಯಾರೋ ಒಂದು ಆಂಟಿ ಸಿಕ್ಕಿದ್ರು. ಆಂಟಿ ಬೆಳಗ್ಗೆ ನಾಮ ಹಾಕ್ತವ್ರು. ನನಗೆ ತರಿಸ್ಕೋಬೇಕು. ವಿ ಆರ್ ರೈಟ್ ಇನ್ ಫ್ರಂಟ್ ಆಫ್ ದ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಕ್ಯಾಮ್ರಾ ಇಸ್ ನಾಟ್ ಡೂಯಿಂಗ್ ಎನಿ ಜಸ್ಟಿಸ್. ನಾವು ನೋಡಿದ ತಕ್ಷಣವೇ ವಾವ್ ಅನ್ನಿಸ್ತು ನಮಗೆ. ಅಷ್ಟು ಚೆನ್ನಾಗಿದೆ. ಓ ಮೈ ಗಾಡ್. ನಾನು ಬಂದಾಗ ಇದೆಲ್ಲ ಮಾಡೇ ಇರಲಿಲ್ಲ. ಇಂದ ಫುಲ್ಲು ಇದಾಗಿತ್ತು. ಯಾವ್ದು ಮಾಡಿದ್ರು? ಇದೆಲ್ಲ ಡೆಕೋರೇಷನ್ ಮಾಡಿದ್ರು, ಆರ್ಚ್ ಎಲ್ಲ ಮಾಡಿದ್ಲು. ಹೌದಾ? ಅಷ್ಟು ಮಾತ್ರ ಐತಿ ಇದೆಲ್ಲ. ಇವಾಗ ಅದು ಹಿಂದೆಗಡೆ ಮಂಜುಗೂ ಅದಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತೈತಲ್ವಾ ನೋಡಿ. ಕ್ಯಾಮ್ರಾ ಇಸ್ ಡೆಫಿನೆಟ್ಲಿ ನಾಟ್ ಡೂಯಿಂಗ್ ಜಸ್ಟಿಸ್. ದಿಸ್ ಇಸ್ ಆಲ್ಸೋ ಫೋಟೋಗಳೆಲ್ಲ ಹಾಕ್ತಾ ಇರ್ತಾರೆ. ದಿಸ್ ಇಸ್ ಆಲ್ಸೋ ಮೈ ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು. ನನಗೂ ಗೊತ್ತಿಲ್ಲ ಎಲ್ಲಿ ತನಕ ಕ್ಯಾಮ್ರಾ ಅಲೋ ಮಾಡ್ತಾರೆ ಅಂತ. ಎಲ್ಲಿ ತನಕ ಅಲೋ ಮಾಡ್ತಾರೋ ಅಲ್ಲಿ ತನಕ ನಾನು ನಿಮಗೂ ತೋರಿಸ್ತೀನಿ. ಅಮ್ಮ ಆಂಟಿ ಇಟ್ಟಾಗ ಫುಲ್ ನೀರು ಥರ ಆಗ್ಬಿಟ್ಟಿತ್ತ, ಹರ್ಕೊಂಡು ಬಂದ್ಬಿಡ್ತು. ಅದಕ್ಕೆ ಟಿಶ್ಯೂಲೆಲ್ಲ ನೀಟಾಗಿ ಒರೆಸ್ಬಿಟ್ಟು ಬೊಟ್ಟು ಬಿದ್ದೋಯ್ತು ಆ ರಭಸದಲ್ಲಿ. ತಿರ್ಗಾ ಬೊಟ್ಟು ಇಟ್ಕೊಂಡು ತಿರ್ಗಾ ಇಲ್ಲಿ ಬಂದು ಇನ್ನೊಂದು ಹುಡುಗಿ ಕೈಲಿ ನಾಮ ಹಾಕ್ಸ್ಕೊಂಡೆ. ಹಾಕ್ಸ್ಕೊಳಕ್ಕೆ ಎಷ್ಟು ಆಸೆ ಅಲ್ಲಮ್ಮ ನಿಮಗೆ. ಇಲ್ಲಿ ಬಂದ್ಮೇಲೆ ಹಾಕ್ಸ್ಕೋಬೇಕಲ್ಲ, ಅದೊಂಥರ ಟ್ರೇಡ್ ಥರ. ಮತ್ತೆ ಎಷ್ಟು ಸ್ಕ್ಯಾಮ್ ಗೊತ್ತಾ, ಎಂಟ್ರೆನ್ಸ್ ಅಲ್ಲೇ ಒಂದು 10 ಜನ ನಿಂತ್ಕೊಂಡ್ಬಿಡ್ತಾರೆ. ಹೂವು ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ. ದೇವಸ್ಥಾನಗಳಿಗೆ ಬಂದರೆ ಇವ್ರುಗಳದಂದ್ರೆ ಟಾರ್ಚರ್. ಈ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇದೆ ಪ್ರಾಬ್ಲಮ್. ಫುಲ್ ಕಮರ್ಷಿಯಲೈಸ್ಡ್ ಆಗ್ಬಿಟ್ಟಿರ್ತಾರೆ. ಅದು ತಗೊಳ್ಳಿ, ಇದು ತಗೊಳ್ಳಿ, ಅದು ತಗೊಳ್ಳಿ ಅಂತಾನೆ ಹೊರಟೋಗುತ್ತೆ. ಎನಿವೇಸ್ ಇವಾಗ ಒಳ್ಳೆ ಮಂಜು ಕವಿದ ವಾತಾವರಣ ಅಲ್ವಾ, ಅದಕ್ಕೆ ಇವಾಗ ಫೋಟೋಸ್ ತೊಗೊಂಡು ಅದಾದ್ಮೇಲೆ ಒಳಗಡೆ ಹೋಗೋಣ ಅಂತ. ಇವಾಗ ನೋಡಿ ಫೋಟೋಗ್ರಾಫರ್ ಫೋಟೋ ತೆಗಿತವ್ರೆ. ಝೂಮ್ ಇನ್ ಎಲ್ಲ ಮಾಡಿ ತೆಗಿತವ್ರೆ. ನಮ್ಮ ಮಾಡಲ್ನಲ್ಲಿ ನಿಂತವ್ರೆ. ಓಕೆ ಗೈಸ್, ಇಟ್ ಕೈಂಡ್ ಆಫ್ ಫೀಲ್ಸ್ ಅನ್ರಿಯಲ್. ವಿ ಆರ್ ಫೈನಲಿ ಇನ್ಸೈಡ್ ದ ದೇವಸ್ಥಾನ ದರ್ಶನಕ್ಕೆ. ನೋಡಿ ನೋಡಿ ಗೈಸ್, ನಮ್ಮಮ್ಮ ಹೆಜ್ಜೆ ಪ್ರದಕ್ಷಿಣೆ ಮಾಡ್ತಾವ್ರೆ. ನಿಮಗೆ ಒಳಗಡೆ ದರ್ಶನ ಮಾಡ್ಸೋಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ಮಾಡಿಸ್ತೇವೆ ಗೈಸ್. ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ, ಪ್ರದಕ್ಷಿಣೆನೂ ಆಗೋಯ್ತು. ಬಟ್ ದೆನ್ ಎಂಥ ಕ್ರೇಜಿ ದರ್ಶನ ಗೊತ್ತಾ ನಂದು. ನಾನು ಫಸ್ಟ್ ಇದ್ನ ಲೈನಲ್ಲಿ. ಸೊ ಅವ್ರು ನನಗೆ ಒಳಗಡೆ ಬಿಟ್ಟರು. ನಮ್ಮಮ್ಮ ಹೋಗ್ಬೇಕಾಗಿತ್ತು ಕಣಕ. ನೆಕ್ಸ್ಟು ಮಮ್ಮಿ ಹೋಗದೆ ಸೈಡ್ ತೊಗೊಂಡ್ಬಿಡ್ತು, ಅದಕ್ಕೆ ಮಮ್ಮಿನ ಬಿಟ್ಟಿಲ್ಲ. ಎಂಥ ಕ್ರೇಜಿ ದರ್ಶನ ಅಲ್ವಾ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಇಲ್ಲ ನನ್ನ ಬಿಟ್ರ. ಅದಾದ್ಮೇಲೆ ನಮ್ಮಮ್ಮ ಬನ್ನಿ ಅದ್ರೊಳಗಡೆ ಅಂದ್ರೇನು ಗೇಟ್ ತೆಗೆದ್ಬಿಟ್ಟು ಮೆಟ್ಲೊಳಗಡೆ ಬನ್ನಿ ಅಂತಂದರೆ ಇಲ್ಲ ಬನ್ನಿ ಒಳಗಡೆ ಅಂತಂದರೆ ನಮ್ಮಮ್ಮ ಬರದೆ ರೈಟ್ ತೊಗೊಂಡ್ಬಿಟ್ರು. ಸೊ ಅವರು ಗೇಟ್ ಕ್ಲೋಸ್ ಮಾಡಿಬಿಟ್ರು. ವಿ ಕಾಂಟ್ ಬ್ಲೇಮ್ ದೆಮ್ ಆಲ್ಸೋ ಅಲ್ವಾ. ಅವ್ರು ಗೇಟ್ ಕ್ಲೋಸ್ ಮಾಡಬೇಕಿತ್ತು ಪಾಪ. ಆ್ಯಸ್ ಅ ಫೇವರ್ ನಮ್ಮನ್ನ ಬಿಡ್ತಾಯಿದ್ರು. ಬಟ್ ನಾನು ಒಬ್ಬಳೇ ಆಗ್ಬಿಟ್ಟೆ ಅಲ್ಲ. ಇನ್ನು ಐ ವಾಸ್ ದ ಲಾಸ್ಟ್ ಪರ್ಸನ್. ಲೈಕ್ ನನಗೂ ದೇವ್ರಿಗೂ ಒಂದು ಹುಂಡಿ ಅಷ್ಟೇ ಅಡ್ಡ. ಹೊಸ್ಲ ಹತ್ರ ನಿಂತಿದ್ದೀವಿ. ಹೊಸ್ಲಾದ್ಮೇಲೆ ಒಂದು ಹುಂಡಿ ಆದಮೇಲೆ ದೇವರು, ಆ ಥರ ಅಷ್ಟು ಹತ್ರದಲ್ಲಿ ನಾನು ದರ್ಶನ ಮಾಡಿದ್ದೀನಿ.
ಏನಂತೀರಾ? ಫುಲ್ ಲಕ್ಕಿ ವೈಬ್ಸ್ ಅಂದ್ಕೊಳ್ಳಿ. ಇವಾಗ ನಾವಿಲ್ಲಿ ಎಷ್ಟೊಂದು ಮ್ಯೂಸಿಯಂ ಟೈಪ್ಸ್ ಇಟ್ಟಿದ್ದಾರಲ್ವಾ, ಏನಂತಾರೆ ಗೊತ್ತಿಲ್ಲ. ಸೊ ಇಲ್ಲಿ ಫೋಟೋ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಆರ್ಯನ್ ಕೇಳಿ ನಾನು ಫೋನ್ ಕೊಟ್ಬಿಟ್ಟಿದ್ದೀನಿ, ಎಷ್ಟು ಫೋಟೋ ಬೇಕಾದ್ರೂ ತೆಗಿ ಅಂತ. ಓಕೆ ಗೈಸ್, ವಿ ಆರ್ ಡನ್ ವಿತ್ ದ ದರ್ಶನ. ಸನ್ ಇಸ್ ರೇಸಿಂಗ್, ಸನ್ ಕಿಸ್ಟ್ ಒಂದು ಇಮೇಜ್ ಬರ್ತಾ ಇದೆ. ಐ ಹ್ಯಾವ್ ಹರ್ಡ್ ಇಟ್ ಎವ್ರಿವೇರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಕಡೆ. ಅಪಾರೆಂಟ್ಲಿ ದಿಸ್ ಪ್ಲೇಸ್ ಇಸ್ ವೆರಿ ಗುಡ್ ಅಂತ. ಇಟ್ಸ್ ಕಾಲ್ಡ್ ಮಂತ್ರಾಲಯಂ ಮಾಮಿ ಮೆಸ್ ಅಂತ. ಹೋಗಿ ನೋಡೋಣ ಬನ್ನಿ ಬ್ರೇಕ್ಫಾಸ್ಟ್ ಏನು ತಿನ್ನೋದು ಅಂತ. ಓಕೆ ಗೈಸ್, ವಿ ಹ್ಯಾವ್ ಟೇಕನ್ ಏನು ಕಾಂಬೋ ಬ್ರೇಕ್ಫಾಸ್ಟ್. ಇದರಲ್ಲಿ ಒಂದು ಪೂರಿ, ಇಡ್ಲಿ, ಉಪ್ಪಿಟ್ಟು, ಪೊಂಗಲ್ಲು, ವಡೆ. ನನಗೆ ಉಪ್ಪಿಟ್ಟು ಆಗಲ್ಲ ಆಚೆ, ಪೊಂಗಲ್ ಆಗಲ್ಲ ಆಚೆ, ಆದರೂ ಯಾಕೆ ಈ ಕಾಂಬೋ ತಗೊಂಡಿರೋ ಗೊತ್ತಿಲ್ಲ. ಯಾಕಂದರೆ 1, 2, 3, 4 ಜನ ಅವರೇ ಕೊಡೋಕ್ಕೆ. ಟೇಸ್ಟ್ ಮಾಡಿಬಿಟ್ಟೆ ರಳಿ ಹೆಂಗೈತೆ ತಿನ್ನು, ಪರವಾಗಿಲ್ಲ. ಫುಡ್ ಬ್ಲಾಗರ್ ಚೆನ್ನಾಯ್ತಕ್ಕ. ಪ್ಲಸ್ ನಾವು ಮಾಮಿ ಮೆಸ್ಸಲ್ಲಿ ಟಿಫನ್ ಮಾಡಿಕೊಂಡು ಇವಾಗ ವಿ ಹ್ಯಾವ್ ಕಮ್ ಟು ಅಭಯ ಆಂಜನೇಯ. ನೋಡಿ ಇಲ್ಲೇ ಕಾಣ್ತಾ ಇದೆ. ಸೊ ಇಲ್ಲೇ ಸುತ್ತಮುತ್ತ ಇರೋ ದೇವಸ್ಥಾನಗಳಿಗೆಲ್ಲ ಹೋಗೋಕ್ಕೆ ವಿ ಹ್ಯಾವ್ ರೆಂಟೆಡ್ ಅ ಕಾರ್, ಕಂಫರ್ಟ್ ಆಗಿರಲಿ ಅಂತ. ಸೊ ಇವಾಗ ಅದೇ ಕಾರಲ್ಲಿ ಎಲ್ಲ ಕಡೆ ಸುತ್ತಾಡ್ತೀವಿ. ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾವು ಬಂದಿದ್ದೀವಿ, ವಿಚ್ ಇಸ್ ಬೃಂದಾವನಗೆ. ಆ್ಯಂಡ್ ಇಲ್ಲಿ ಲೋಕಲ್ ಎಟ್ಸು ಬಟ್ಟೆ ಒಗಿತಾರೆ, ನಾವು ನೋಡ್ಕೊಂಡು ನಿಂತಿದ್ದೀವಿ ಬಿಕಾಸ್ ನದಿ ಚೆನ್ನಾಗಿದೆ ಅಂತ. ನೋಡಿ ತುಂಗಭದ್ರ, ಸಗಣಿ ಎಷ್ಟು ಚೆನ್ನಾಗಿ ಸಾರಿಸ್ತಾರೆ ನೋಡು ಅಲ್ವಾ? ಏನಿಲ್ಲ ತಮ್ಮದು ಚಿಕ್ಕದಾಗಿಡು. ಅಯ್ಯಯ್ಯೋ ಹೆಂಗೆಂಗೋ ಇಟ್ಟುಬಿಡ್ತು ಚಿಕ್ಕದು. ನೋಡಿ ಹೆಂಗೆ ಊದ್ತದೆ. ನಾವು ಹಂಗೋಗಿ ಸುತ್ತಾಕೊಂಡು ಬಂದು ಇವಾಗ ಹೋಗ್ತಾ ಇದ್ದೀವಿ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ. ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ. ಸಮಾಧಾನನಾ? ನಾನೊಂದು ಮಾತಾಡಂಗಿಲ್ಲ ಗುರು, ಇಲ್ಲಿ 101 ಕರೆಕ್ಟರ್, ಆಟೋ ಕರೆಕ್ಟರ್ಸ್ ಇರ್ತಾರೆ. ದೇವಸ್ಥಾನ ಹುಷಾರಾಗಿ ಮಾಡೋದು. ಇದೇ ಹಳೆ ದೇವಸ್ಥಾನ, ಬಿಚ್ಚಾಲಮ್ಮ ಓಲ್ಡ್ ಟೆಂಪಲ್ ಅಂತೆ. ಇನ್ನು ನೋಡಿ ಈ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ ಅಂತೆ. ಅದು ಹೆಂಗೆ ಕಟ್ಟಿದ್ರೂ ಗೊತ್ತಿಲ್ಲ. ಇದೇ ಮೂಲ ದೇವರು. ಕ್ಯಾಮ್ರಾ ಅಂಕಲ್. ಹೆಂಗೆ ಕಟ್ಟೋದು ಅಂಕಲ್? ಬೆಲ್ಲ ಮತ್ತು ಬಾಳೆಹಣ್ಣಿಂದ ಜೇಂಟಿಗೆ ಮಾತ್ರ, ಜಾಯಿಂಟಿಂಗ್ ಮಾತ್ರ. ಹಾಂ ಹಾಂ. ನೋಡಿ ಎಷ್ಟು ವರ್ಷ ಆದ್ಮೇಲೆ ಬೋರ್ವೆಲ್ ನೋಡೋಕೆ ಸಿಗ್ತೈತೆ. ನಾವು ಚಿಕ್ಕ ಹುಡುಗರಲ್ಲಿ ಇದೇ ಥರ ಬೋರಲ್ಲಿ ಹೊಡೆದು ನೀರು ತಗೊಂಡು ಹೋಗ್ತಾ ಇದ್ವಿ. ನಾವು ಚಿಕ್ಕವ್ರು ಇದ್ದಾಗ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಬೋರ್ವೆಲ್ಸ್ ಎಲ್ಲ ಇತ್ತು, ಬಟ್ ಇವಾಗಿಲ್ಲ ಅಷ್ಟೇ. ಆ್ಯಂಡ್ ವಿ ಆರ್ ಲಿವಿಂಗ್ ಫ್ರಮ್ ಹಿಯರ್. ಸಿಕ್ಕಾಪಟ್ಟೆ ಬಿಸಿಲು ಗುರು. ಇಲ್ಲೆಲ್ಲ ಫುಲ್ಲು ಸಗಣಿನಲ್ಲಿ ಸಾರಿಸಿ ರಂಗೋಲಿ ಹಾಕ್ತಾರೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೆ ಚೆಂದ. ಇಲ್ಲಿ ಗೋಶಾಲೆ ಇರೋದೇ ನಾವು ಇಳಿವಾಗ ನೋಡಿದ್ವಿ, ಇವಾಗ ಮತ್ತೆ ಹೋಗ್ತಾಯಿದ್ದೆ. ಎಷ್ಟು ಹಸು ಇದೆ ನೋಡಿ. ಹಬ್ಬ ಹಬ್ಬ ಹಬ್ಬ. ಅಲ್ಲೋಡು ಫುಲ್ ಪ್ರಾಕ್ಟೀಸು. ಈ ಟ್ರೈನ್ಡ್ ಅನಿಮಲ್ಸ್ ಇರ್ತಾರಲ್ಲ, ಆ ಥರ ಟ್ರೈನ್ಡ್ ಹಸುಗಳಿವು. ಬಂದ ತಕ್ಷಣ ಯಾರು ಬಾಳೆಹಣ್ಣು ಕೊಡ್ತಾರೆ ಅಂತ ಗೊತ್ತು. ಹತ್ರ ಹೋದರೆ ಬರುತ್ತೆ ಅಲ್ಲಿ. ಇದಂತೂ ನೆಕ್ಸ್ಟ್ ಲೆವೆಲ್ ಟ್ರೈನಿಂಗ್ ಆಗೋಗೈತೆ ಇದಕ್ಕೆ. ಎಷ್ಟು ತಿನ್ನೋದು? ನಮ್ಮ ರೋಹನ್ ಅಂತೂ ಯಾಕೆ ಇವಕ್ಕ ಎಲ್ಲ ಪ್ರಾಣಿನೂ ಮುಟ್ತದೆ ಅಲ್ವಾ ರೋಹನ್? ನಾನು ಅವಾಗಲೇ ಅಲ್ಲೊಂದು ನಾಯಿಗೆ ಪೆಟ್ ಮಾಡ್ತಾ ಇದ್ನ, ಅದು ಅವ್ನಿಗಾಗಲಿಲ್ಲ. ಇಲ್ಲಿ ಬಂದು ಹಸುನ್ ಪೆಟ್ ಮಾಡ್ತಾ ಇದ್ದೀನ, ಅದು ಅವ್ನಿಗಾಗ್ತಾ ಇರಲ್ಲ. ಮಸಾಲೆಲ್ಲ ಬೇಡ, ಅದಕ್ಕೆ ತಿನ್ನಕ್ಕೆ ಬೇಕಷ್ಟೇ, ಬಾಳೆಹಣ್ಣು ಬೇಕು. ಅಲ್ಲಿಂದ ಒಂದು ವಾಕಬಲ್ ಡಿಸ್ಟೆನ್ಸಲ್ಲೇ ನಾವಿವಾಗ ಬಂದಿದ್ದೀವಿ ಅಪ್ಪಣ್ಣಾಚಾರ್ಯರ ಮನೆಗೆ. ಬನ್ನಿ ಹೋಗಿ ನೋಡೋಣ ಒಳಗಡೆ ಏನಿದೆ ಅಂತ. ಇದೇ ರಾಯರಿದ್ದಂಥ ಮನೆ ಅಂತೆ. ನೋಡಿ ಎಂಥ ವಿಂಟೇಜ್ ಮನೆ. ಯು ಕ್ಯಾನ್ ಸಿ ಇನ್ ದ ಬ್ಯಾಕ್ಗ್ರೌಂಡ್ ಫುಲ್ಲಿ ವಿಂಟೇಜ್. ಆ ಕಂಬ ಎಲ್ಲ ಹಂಗೆ ರಿಸ್ಟೋರ್ ಮಾಡಿದ್ದಾರೆ, ಫ್ಯಾನ್ ಎಲ್ಲ ಹಾಕ್ಕೊಂಡಿದ್ದಾರೆ ಇವಾಗ. ನೋಡಿ ಎಸ್ ಇದೆ ರಾಘವೇಂದ್ರ ಸ್ವಾಮಿಗಳು ಮಲ್ಕೋತಾ ಇದ್ದಂಥ ಜಾಗ. ಫುಲ್ಲಿ
ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟವ್ರೆ. ಇದೆ ಮನೆ. ಅವರು ಬೆಳೆದಂಥ ಮನೆ. ಹಿಯರ್ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ. ಬಂದ ತಕ್ಷಣ ನಮಗೆ ಆಂಜನೇಯನ ಪಾದ ಸಿಕ್ಕಿದೆ ನೋಡೋಕ್ಕೆ. ಇದೆ ಪಾದ. ರೋಹನ್ ಅದಲ್ಲ ಬೇರೆ ನಾನು ಹೇಳಿದ್ದು. ಹಿಯರ್ ವಿ ಆರ್ ಎಂಟರಿಂಗ್ ಫಾರ್ ದ ದರ್ಶನ. ನೋಡಿ ಸ್ವಯಂ ಉದ್ಭವ ಶಿಲೆ ಅಂತ ನೋಡಿ ಗೈಸ್. ಇದು ದಿಂಬು ಮತ್ತು ಹಾಸಿಗೆ ಅಂತೆ ಆಂಜನೇಯ ಯೂಸ್ ಮಾಡ್ತಿದ್ದೆ. ಹಂಗೆ ಐತೆ ನೋಡಿ, ಕೆಳಗಡೆ ಮಂಚ, ಮೇಲ್ಗಡೆ ಕಂಬಳಿ, ಒಂದು ದಿಂಬು. ನಮ್ಮಮ್ಮ ಹೋಯ್ತವ್ರು ಇಲ್ಲೂ ಮನೆ ಕಟ್ಟೋಕ್ಕೆ. ಭಗವಂತ, ನಾನು ಹೇಳ್ದೆ ಇಲ್ಲೂ ಮನೆ ಕಟ್ಟೋರು ಜನ ಇಲ್ಲೂ ಬಿಡೋಲ್ಲ ಅಂತ. ನಮ್ಮಮ್ಮ ಹೊಂಟೇ ಬಿಟ್ರು ಅದೇ ಸ್ಪೀಡಲ್ಲಿ. ಒಂದು ನಾಯಿ ಹೋಗೈತೆ. ಅಲ್ಲಿ ಅಲ್ಲೊಂದು ಮನುಷ್ಯನು ಹೋಯ್ತು. ಸಾಕು ಬಾರವ ನೀನು. ಇಲ್ಲಿ ತೋರ್ಸು. ಆಲ್ಸೋ ಮೀ ಆ್ಯಂಡ್ ಅಮ್ಮ ಟ್ಯೂನಿಂಗ್ ಇವತ್ತು ಸೇಮ್ ಬಟ್ ಡಿಫರೆಂಟ್. ಎಷ್ಟು ಚೆನ್ನಾಗಿ ಹೋಗಿ ಕುಡಿತೈತೆ ನೋಡು. ಬೆಟ್ಟ ನೋಡಿ ಎಷ್ಟು ಚೆನ್ನಾಗೈತೆ. ಸ್ಟೆಪ್ ಡಿಸೈನ್. ಯಾರೋ ಜೋಡಿಸಿರೋ ಥರ ಚಿಕ್ಕ ಚಿಕ್ಕ ಮಂಕೀಸ್. ಬೆಟ್ಟ ನೋಡಿ. ಅದೆಷ್ಟು ತುದೀಲೈತೆ ನೋಡು. ಬಿದ್ದೋಗುತ್ತೆ ಅನ್ಸುತ್ತೆ. ಅದೆಲ್ಲ ಅವಾಗಿನ ಕಾಲದಲ್ಲಿ ಜೋಡಿಸಿರೋದು, ಅದೇ ಉದ್ಭವ ಆಗಿರೋದು. ಜೋಡಿಸಿರೋದು ಅನ್ಸುತ್ತೆ ನನ್ನ ಪ್ರಕಾರ. ಅಷ್ಟು ನೀಟಾಗಿ ಹೆಂಗೆ ಆಂಜನೇಯನೇ ಜೋಡಿಸಿರೋದು. ನೀವು ಜೋಡಿಸಿರಲ್ಲ, ಆಂಜನೇಯ ಜೋಡಿಸಿರ್ಬೋದು. ಕೇಳಿಸ್ಕೊಂಡ ಏನದ ರೋಹನು? ನಮ್ಮಮ್ಮ ಜೋಡಿಸ್ದಂಗೆ ಆಂಜನೇಯರು ಜೋಡಿಸಿರ್ಬೋದು ಅಂತೆ. ನಾವು ಎಲ್ಲ ದೇವಸ್ಥಾನ ಕೂತ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ, ಒಂದು ಸ್ವಲ್ಪ ಹೊತ್ತು ಅಂದರೆ 1 hour ಅಷ್ಟೇ, 12 o'clock ಬಂದ್ವಿ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಊಟ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಎಲ್ಲಿ ಬರುತ್ತೆ ನೋಡಬೇಕು. ಹೋಗಿ ದೇವ್ರ ಪ್ರಸಾದ ತಿಂದ್ಬಿಟ್ಟು ಇನ್ನು ನಾವೇನು ಶಾಪೇ ಮಾಡಿಲ್ಲ ಗೊತ್ತಾ, ಅದೆಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ರೈಲ್ವೆ ಸ್ಟೇಷನ್ಗೆ ಹೊರಡೋದು. ಸ್ವಲ್ಪ ಹಾಕಿ. ಥ್ಯಾಂಕ್ ಯು. ಭರ್ಜರಿ ಭೋಜನ ಆಯಿತು. ಇವಾಗ ನಾವು ಶಾಪಿಂಗ್ ಮಾಡ್ತಾಯಿದ್ದೀವಿ. ಏನೇನು ತೊಗೋತಾವ್ರು ನೋಡಿ ನಮ್ಮ ಮಮ್ಮಿ. ಫೋಟೋಸ್ ನಮಗೆ ಮತ್ತು ನಿಮಗೂ ಕೂಡ. ನಿಮಗೆ ಹೇಗೆ ಅಂತ ನಾನು ಹೇಳ್ತೀನಿ, ಬಟ್ ನಿಮಗೆ ಇಬ್ರಿಗೂ ತೊಗೊಳ್ತಾ ಇದ್ದೀವಿ. ಆಯಿತಾ? ಹಾಂ, ಮನೆಗೆ ಯಾವ್ದು ನಿಂಗೆ ಇಷ್ಟ ಆಗುತ್ತೆ ಅದು ತಗೋ. ನಿಂಗೆ ಮನ್ಸಿಗೆ ಯಾವ್ದು ಒಪ್ಪುತ್ತೆ ಅದು ತೊಗೊಳ್ಳೆ. ನಾವು ಊಟ ಮಾಡಿ ಶಾಪಿಂಗ್ ಮಾಡಿ ಹೋದವರು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಿದ್ದೆ ಮಾಡಿ ಆ್ಯಂಡ್ ಹಿಯರ್ ವಿ ಆರ್ ಫಾರ್ ದ ರೌಂಡ್ 2 ಆಫ್ ದರ್ಶನ. ನಾನು ಬೆಳಗ್ಗೆ ಗಡಿಬಿಡಿಲಿ ಏನೂ ರೀಲ್ಸ್ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಬಂದ್ವಿ. ದರ್ಶನರು ಮಾಡೋಣ, ಮತ್ತು ಇನ್ನೊಂದು ಸಲ ದರ್ಶನ ಮಾಡ್ಬಿಟ್ಟು ಇವಾಗ ಪೀಸ್ಫುಲ್ಲಾಗಿ ಒಂದು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ. ಗೈಸ್ ಏನಂತೀರಾ, ನಮ್ಮ ಜೊತೆ ಬಂದವ್ರಿಗೆಲ್ಲ ಲಕ್ಕಿ ಏನಂತೀರಾ? ಹೌ ಲಕ್ಕಿ ಆರ್ ಯು? ವೆರಿ ಲಕ್ಕಿ. ಖುಷಿ ಆಯ್ತು. ಬೆಳಗ್ಗೆ ಸ್ವಲ್ಪ ದೂರದಿಂದ, ಸ್ವಲ್ಪ ತುಂಬ ಹತ್ರದಿಂದ ಈ ಬೆಳಗ್ಗೆ ನಾನು ಒಬ್ಬಳೇ ಆ ಗೇಟ್ ಒಳಗಡೆ ಬಿಟ್ಟು ಮುಂದೆಗಡೆ ಹೋಗೋಕ್ಕಾಯ್ತು. ಇವಾಗ ನಾವು ಎಲ್ಲರೂ ಹಂಗೆ ನಾವು ಓಡ್ತಾ ಇದ್ದೀವಿ ಗೊತ್ತಾ. ಓಡ್ಬಿಡಿ ಇದಾರಿಗೆ ಬನ್ನಿ. ಇಲ್ಲ ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ಬೆಳಗ್ಗೆ ನಮಗೆ ಸಿಕ್ಕಲಿಲ್ಲ ಅದಕ್ಕೆ ಹಂಗೆ ಓಡ್ತಾ ಇದ್ದೀವಿ ಅಂತ. ನಾವು ಒಳ್ಳೆ ದರ್ಶನ ಆಯ್ತಪ್ಪ, ಜನನೇ ಇಲ್ಲ ನೋಡಿ. ಅದಕ್ಕೆ ನೀವೇನಾದ್ರು ಬರೋರಿದ್ರೆ ವೀಕ್ ಡೇಸಲ್ಲಿ ಬನ್ನಿ. ಆ್ಯಂಡ್ ಸೋಮವಾರ ಮಂಗಳವಾರ ಹಂಗೆ ಬನ್ನಿ. ಆ್ಯಂಡ್ ಇನ್ನು ದೇವಸ್ಥಾನ ಓಪನ್ ಆಗಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಬಂದುಬಿಡಿ, ಅವಾಗ ರಶ್ ಇರಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು ನಮ್ಮ ಥರ. ಓಕೆ ಗೈಸ್, ವಿ ಆರ್ ಸೇಯಿಂಗ್ ಒನ್ ಲಾಸ್ಟ್ ಗುಡ್ ಬೈ ಟು ನಮ್ಮ ರಾಯರು ಆ್ಯಂಡ್ ಹೆಡ್ಡಿಂಗ್. ಇವಾಗ ಹೋಗಿ ಒಂದು ಸ್ವಲ್ಪ ತಿಂದ್ಬಿಟ್ಟು ಪಾರ್ಸಲ್ಲು ತೊಗೊಂಡು, ಬಿಕಾಸ್ ನಮ್ಮದು AC ಕೋಚ್ ಇರೋದ್ರಿಂದ ವಿ ಡೋಂಟ್ ನೋ ಯಾರಾದರೂ ಬರ್ತಾರಾ ಊಟ ಕೇಳಿಕೊಂಡು ಅಂತ. ಅದಕ್ಕೆ ಸೇಫರ್ ಸೈಡ್ಗೆ ಒಂದು ಸ್ವಲ್ಪ ಊಟನ ತೊಗೊಂಡು ಹೋಗ್ತೀವಿ. ತೊಗೊಂಡು ಹೊರಡತ್ತೆ ರೈಲ್ವೆ ಸ್ಟೇಷನ್ಗೆ. ಇಟ್ಸ್ ಆಲ್ರೆಡಿ 5:30. ನಾವು ಹೋಗೋ ಅಷ್ಟರಲ್ಲಿ ಒಂದು 6:37 ಆಗುತ್ತೆ. ಆ್ಯಂಡ್ 8:00ವರೆಗೆ ನಮ್ಮ ಟ್ರೈನ್ ಇರೋದು. ಗೈಸ್ ನಾವು ಟೀ ಕುಡಿಯೋಣ ಅಂತ ಹೋಗಿದ್ದವರು
ಹೋಗಿ ರೂಮ್ನ ಖಾಲಿ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೂ ಬಂದು ರೀಚ್ ಆಗಿಬಿಟ್ಟಿದ್ದೀವಿ. ಮಧ್ಯದಲ್ಲಿ ನಮ್ಮಮ್ಮ ಒಂದು ಶಾಕ್ ಕೊಟ್ಟರು. ಯಪ್ಪ ನಾನು ಇನ್ನೇನು ತಲೆ ಸುತ್ತ ಬೀಳಬೇಕಾಗಿತ್ತು, ಆ ಥರ ಶಾಕ್ ಕೊಟ್ಟರು. ಹೋಟೆಲಲ್ಲಿ ಟೀ ಕುಡಿತಾ ಇದ್ವಾ, ಟೈಮ್ ಆಗೋಯ್ತು ಅಂತ ನಾನು ಲತಕ ಇಬ್ಬರೂ ರೂಮ್ ಖಾಲಿ ಮಾಡ್ಕೊಂಡು ಬಂದ್ಬಿಡೋಣ, ಇವರೆಲ್ಲ ಟೀ ಕುಡಿಯೋ ಅಷ್ಟರಲ್ಲಿ ಅಂತ ಹೋಗಿದ್ದೀವಿ. ನನ್ನ ಕ್ಯಾಮ್ರಾ ನಾನು ನಮ್ಮ ಮಮ್ಮಿ ಮುಂದೆನೇ ಇಟ್ಟಿದ್ದೀನಿ ಆಯಿತಾ. ನಮ್ಮಮ್ಮ ಏನು ಮಾಡಬೇಕು, ತೊಗೊಂಡು ಬಂದಿದ್ದಾರಂತ ನಾನು ಅಂದ್ಕೊಂಡೆ. ಇವರು ಎಲ್ಲರೂ ಟೀ ಕುಡಿದ್ಬಿಟ್ಟು ರೂಮ್ ಹತ್ರ ಬಂದರು. ಅಷ್ಟರಲ್ಲಿ ನಾವು ಖಾಲಿ ಎಲ್ಲ ಮಾಡ್ಕೊಂಡು ಕೆಳಗಡೆ ಬಂದಿದ್ದೀವಿ. ಕೆಳಗಡೆ ಬಂದ್ಬಿಟ್ಟು ಲಗೇಜ್ ಎಲ್ಲ ತೊಗೊಂಡು ಬರ್ತಾಯಿದ್ದೀವಿ. ಐ ವಾಸ್ ಲೈಕ್ ಕ್ಯಾಮ್ರಾ ಎತ್ಕೊಂಡ್ರಾ ಅಂತಂದೆ. ಎಲ್ಲಿಟ್ಟಿದೆ ಇದೇ ನಮ್ಮಮ್ಮನ ರಿಯಾಕ್ಷನ್. ನನಗೆ ಫುಲ್ ಹಾರ್ಟೇ ಬ್ಲಾಸ್ಟ್ ಆಗೋಯ್ತು, ಎಲ್ಲೋಯ್ತಪ್ಪ ಅಂತ. ಆಮೇಲೆ ರೋಹನ್ ಓಡೋದ ಹೋಟೆಲ್ಗೆ ನೋಡೋಣ ಅಂತ, ನೋಡಿದ್ರೆ ಅಲ್ಲಿ ಕ್ಯಾಮ್ರಾ ಇಲ್ಲ. ನಾನು ಅಳೋದೊಂದು ಬಾಕಿ. ಅಷ್ಟರಲ್ಲಿ ಅವಮ್ಮ CCTV ಚೆಕ್ ಮಾಡಮ್ಮ ಅಂತಂದರೆ CCTV ವರ್ಕ್ ಆಗಲ್ಲ ಅಂತ. ಇನ್ನೇನಕ್ಕೆ ಇಟ್ಕೊಂಡವಳು ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಇನ್ನೊಂದು ಸಲ ನಮ್ಮಮ್ಮ ಬ್ಯಾಗ್ ಚೆಕ್ ಮಾಡಿದ್ರೆ ಎಲ್ಲಿತ್ತಮ್ಮ ಅಮ್ಮ ತಾಯಿ, ನನ್ನ ಬ್ಯಾಗ್ ಒಳಗಡೆ ಇತ್ತು, ವ್ಯಾನಿಟಿ ಬ್ಯಾಗ್ ಒಳಗಡೆ. ಅವ್ರ ವ್ಯಾನಿಟಿ ಬ್ಯಾಗ್ ಒಳಗಡೆ ಇತ್ತು, ಅವ್ರು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಷ್ಟೇ. ಅವ್ರ ಇಮಿಡಿಯೇಟ್ ರಿಯಾಕ್ಷನ್ ಏನಿತ್ತು ಗೊತ್ತಾ, ಎಲ್ಲಿತ್ತು ಕ್ಯಾಮ್ರಾ, ಟೇಬಲ್ ಮೇಲಿತ್ತಾ? ಅದನ್ನು ಕೇಳೇ ನನಗೆ ಶಾಕ್ ಆಗೋಯ್ತು, ಅಷ್ಟು ಭಯ ಆಗೋಯ್ತು. ಆ್ಯಂಡ್ ದೆನ್ ಹಂಗಾಯ್ತು ಕತೆ. ನನಗೆ ಇನ್ನೂ ಅದರಿಂದ ಆಚೆ ಬರೋಕ್ಕಾಗಲಿಲ್ಲ. ಬಟ್ ಎನಿವೇಸ್, ನಾವು ಬದನೆಕಾಯಿ ಬಜ್ಜಿ ಇಸ್ ವೆರಿ ಫೇಮಸ್ ಅಪ್ಯಾರೆಂಟ್ಲಿ ಇನ್ ಮಂತ್ರಾಲಯ. ನಾವು ತಿನ್ನೋಕ್ಕಾಗಲಿಲ್ಲ, ಅದಕ್ಕೆ ತೊಗೊಂಡು ಬಂದ್ವಿ ಇಲ್ಲಿ ತಿನ್ನೋಣ ಅಂತ. ಹೆಂಗಿದೆ ನೋಡೋಣ. ಮೆಣಸಿನ್ಕಾಯಿ ತೊಗೊಂಡ್ರಾ, ಬದನೆಕಾಯಿ ತೊಗೊಳ್ಳಿಲ್ವಾ? 20 ರೂಪಾಯಿ ಒಂದು. ಏನಕ್ಕೂ ಟ್ರೈ ಮಾಡಬೇಕು, ತೊಗೊಳ್ಳಿ ಬದನೆಕಾಯಿ ಹಣ್ಣು ಬಜ್ಜಿ ಅಂತ ಅಂದೆ ನಾನು. ನನ್ನ ಕೈಲಾಗಲ್ಲ. ಯಾರೋ ಸಾಲ್ಟಾ? ಓಕೆ ಖಾರ ಆದರೆ ಮಂಗಳೂರು ಬಜ್ಜಿ ಹಾಕಿ ಅಪ್ಪ ಗೈಸ್, ನಾವು ರೈಲ್ವೆ ಸ್ಟೇಷನಲ್ಲೇ ಪಾರ್ಸೆಲ್ ತೊಗೊಂಡು ತಿಂದ್ಬಿಟ್ಟು ಇಷ್ಟೊತ್ತವರೆಗೂ ಎಲ್ಲರೂ ಸೆಟ್ಲ್ ಮಾಡಿದ್ದೀವಿ. ಸೀಟೆಲ್ಲ ಹುಡುಕಿ ನಮ್ಮ ಆಂಟಿ ಮತ್ತು ಆರ್ಯನ್ ಒಂದೇ ಸೀಟಲ್ಲಿ ಅಡ್ಜಸ್ಟ್ ಮಾಡ್ಕೋತಾರಂತೆ. ಹೇಳಿದ್ರು ಕೇಳ್ತಾ ಇಲ್ಲ ಅವರು ಬೇರೆ ಬೇರೆ ಮನ್ಕೊಳ್ಳೋಕ್ಕೆ. ನಮ್ಮ ಆಂಟಿಗೆ ಈ ಥರ ಮಧ್ಯದಲ್ಲಿ ಮನ್ಕೊಳ್ಳೋಕೆ ಭಯ ಅಂತ ಬಿದ್ದಿದ್ದು ಹೋಗ್ತಾರೆ ಅಂತ. ಸೊ ಚಾಲೆಂಜ್ ಇಸ್ ಅಪ್ ಟು ದೆಮ್. ಚಾಲೆಂಜ್ ರಾತ್ರಿ ಎಲ್ಲ ಚಾಲೆಂಜ್ ಅನ್ಭವಿಸ್ಕೊಂಡು ಮನ್ಕೊಂಡು ನಾಳೆಲ್ಲ ನಮ್ಮನ್ನ ಬೈಕೊಂಡು ಇಡೀ ದಿನ ನಿದ್ದೆ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗ ವಿ ವಿಲ್ ಗೋ ಸ್ಲೀಪ್. ಮಮ್ಮಿ ಇಲ್ಲಿ ಮಲಗ್ತೀನಿ, ನಾನು ಮಿಡಲ್ ಬರ್ತಾಗಿ ಇಲ್ಲಿ ಮಲಗಿರೋದು ಮಮ್ಮಿ. ನನಗೆ ಅಪ್ಪರ್ ಬ್ರೆತ್ ಸಿಕ್ಕಿದೆ, ವಿಚ್ ಇಸ್ ಆ ಕಡೆ ಕಂಪಾರ್ಟ್ಮೆಂಟ್. ಇವಾಗ ಹೋಗಿ ಮಲ್ಕೊಳ್ತೀವಿ. ಬೆಳಿಗ್ಗೆ ಇದ್ದರೆ ನಾವು ಮೂರಲ್ಲಿ ಇರ್ತೀವಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ, ವಿಚ್ ಇಸ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್. ಅಥವಾ ಹ್ಯಾಪಿ ಜಾಗರಣೆ. ಥ್ಯಾಂಕ್ ಯು.